ಅನಾರೋಗ್ಯ ಕಾರಣದ ಮೇಲೆ ದರ್ಶನ್ ಬಿಜಿಎಸ್ ಆಸ್ಪತ್ರೆ ಸೇರಾಗಿದೆ. ಬೇಲ್ ಸಿಕ್ಕರೂ ಕೂಡ ಹೊರಬಾರದಂತಾಗಿದೆ. ಇಂತಹ ಸಮಯದಲ್ಲಿ ಡಿಸ್ಚಾರ್ಜ್ ಆದ್ರೆ ಏನಾಗುತ್ತೋ ಅನ್ನೋ ಟೆನ್ಷನ್ ಆರೋಪಿಗಿದೆ. ಬನ್ನಿ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಜಾಮೀನು ಸಿಕ್ಕರು ಡೀಗಿಲ್ಲ ಜಾಲಿ ಜಾಲಿ. ಆಸ್ಪತ್ರೆಯಲ್ಲೇ ಆರೋಪಿ ದರ್ಶನ್ ಲಾಕ್. ಮಧ್ಯಂತರ ಜಾಮೀನು ಪಡೆದಾಗ್ಲೂ ಆತಂಕದಲ್ಲೇ ಇದ್ದ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೂ ಟೆನ್ಷನ್ ಮಾತ್ರ ಕಡಿಮೆಯಾಗಿಲ್ಲ. ನಿನ್ನೆಯಷ್ಟೇ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿ ಶ್ಯೂರಿಟಿ ನೀಡಿ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಹೋಗಿದ್ದಾನೆ. ಒಂದ್ ವೇಳೆ ನಿನ್ನೆಯೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಿದ್ರೆ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗುತ್ತಿತ್ತು. ಕೋರ್ಟ್ನಲ್ಲಿ ಅನಾರೋಗ್ಯದ ಕಾರಣ ನೀಡಿ ಮಧ್ಯಂತರ ಬೇಲ್ ಪಡೆದಿದ್ದ ದರ್ಶನ್ಗೆ ಇನ್ನೂ ಆಪರೇಷನ್ ಆಗಿಲ್ಲ. ಸದ್ಯ ಫಿಸಿಯೋಥೆರಪಿ ಪಡೆಯುತ್ತಿರೋ ಆರೋಪಿಗೆ ಸರ್ಜರಿ ಆಗುತ್ತಾ, ಇದೇ ಚಿಕಿತ್ಸೆ ಮುಂದುವರಿಯುತ್ತಾ ಅನ್ನೋ ಕುತೂಹಲ ಕೂಡ ಹೆಚ್ಚಿದೆ. ಕಳೆದ 45 ದಿನಗಳಿಂದ ದರ್ಶನ್ ಆಸ್ಪತ್ರೆಯಲ್ಲಿದ್ರೂ ಹೈ ಬಿಪಿ ಕಡಿಮೆಯಾಗಿಲ್ಲ. ಹೀಗಾಗಿ ಬಿಪಿ ಕಡಿಮೆಯಾದ ಮೇಲೆ ಸರ್ಜರಿ ನಡೆಯುತ್ತಾ ಇಲ್ವಾ ಅನ್ನೋ ಚರ್ಚೆ ಕೂಡ ನಡೆಯುತ್ತಿದೆ. ಆಸ್ಪತ್ರೆಯಲ್ಲೇ ಉಳಿಯಲಿದ್ದಾರಾ ದರ್ಶನ್? ಇಷ್ಟು ದಿನ ಅನಾರೋಗ್ಯದ ನೆಪ ಹೇಳಿ ರೆಗ್ಯುಲರ್ ಬೇಲ್ ಸಿಕ್ಕ ಕೂಡಲೇ ಡಿಸ್ಚಾರ್ಜ್ ಆಗದಿದ್ರೆ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿತ್ತು. ರೆಗ್ಯುಲರ್ ಬೇಲ್ಗಾಗಿಯೇ ಇಷ್ಟು ದಿನ ನಾಟಕವಾಡಿದ್ರ ಅನ್ನೋ ಚರ್ಚೆ ಕೂಡ ನಡೆಯುತ್ತಿತ್ತು. ಹೀಗಾಗಿ ಇದೆಲ್ಲದರಿಂದ ತಪ್ಪಿಸಿಕೊಳ್ಳಲು ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಬಂದು ಸೇರಿದ್ದಾರೆ ಎನ್ನಲಾಗ್ತಾ ಇದೆ. ರೆಗ್ಯುಲರ್ ಜಾಮೀನು ಸಿಗುತ್ತಿದ್ದಂತೆ ಆಸ್ಪತ್ರೆಯಿಂದ ಹೊರ ಬಂದಿದ್ರೆ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ ಎಂದು ತಿಳಿದಿದ್ದಾರೆ ಎನ್ನಲಾಗ್ತಿದೆ. ಅನಾರೋಗ್ಯದ ಕಾರಣ ನೆಪ ಮಾತ್ರ ಅಂತ ಗೊತ್ತಾಗುತ್ತೆ ಎಂಬ ಭಾವನೆಯಿಂದ ಆಸ್ಪತ್ರೆಯಲ್ಲೇ ಉಳಿದಿದ್ದಾರೆ. ಈ ಹಿನ್ನೆಲೆ ಇನ್ನೂ ಒಂದು ವಾರವಾದ್ರೂ ದರ್ಶನ್ ಆಸ್ಪತ್ರೆಯಲ್ಲೇ ಇರಲಿದ್ದಾರೆ ಎನ್ನಲಾಗ್ತಾ ಇದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿ 6 ತಿಂಗಳು ಕಳೆದಂತಹ ಬಳಿಕ ಪವಿತ್ರ ಗೌಡ ಬೇಲ್ ಮೇಲೆ ಹೊರಬಂದಿದ್ದಾಳೆ. ನಗುಮುಖದಲ್ಲೇ ಹೊರಬಂದ ಪವಿತ್ರ ಜೈಲಿನ ಗೇಟ್ ದಾಟ್ತಾ ಇದ್ದಂತೆ ಫುಲ್ ಖುಷಿಯಾಗಿದ್ದು ಕಂಡು ಬಂತು. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. 6 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ರಿಲೀಸ್. ದೇಗುಲಕ್ಕೆ ವಿಸಿಟ್, ಪಾಪ ಕಳೆದುಕೊಂಡ್ಲ ಸುಬ್ಬಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಪವಿತ್ರ ಗೌಡ 6 ತಿಂಗಳ ಬಳಿಕ ರಿಲೀಸ್ ಆಗಿದ್ದಾಳೆ. ಜೈಲಿನ ಗೇಟ್ ಆಚೆ ಕಾಲಿಡ್ತಿದ್ದಂತೆ ಪವಿತ್ರ ಫುಲ್ ಖುಷಿಯಾಗಿದ್ದಾಳೆ. ಅಲ್ಲಿಂದ ಕಾರಲ್ಲಿ ಹೊರಟ ಪವಿತ್ರ ಹಾಗೂ ಕುಟುಂಬ ತಲಗಟ್ಟಪುರದಲ್ಲಿರುವ ಮುನೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ದೇವಸ್ಥಾನದಲ್ಲಿ ಮಡಿ ಸ್ನಾನ ಮಾಡಿ ದೇವರಿಗೆ ಪ್ರದಕ್ಷಿಣೆ ಹಾಕಿದ ಪವಿತ್ರ ಏನೇ ಕಷ್ಟ ಇದ್ರೂ ಬಗೆಹರಿಸಪ್ಪ ಅಂತ ಬೇಡಿಕೊಂಡ್ಲು. ಈ ವೇಳೆ ಅರ್ಚನೆ ಮಾಡಿಸುವಾಗ ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳ ಎಂದಿದ್ದಕ್ಕೆ ಪವಿತ್ರ ಹೂ ಅಂತ ಒಪ್ಪಿಗೆ ಸೂಚಿಸಿದ್ರು. ಈ ದೃಶ್ಯ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿ ಆಗಿಲ್ಲ ಅನ್ನೋದನ್ನ ಸಾರಿ ಹೇಳಿತ್ತು. ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳಿದ್ಯಾಕೆ? ಇಷ್ಟೆಲ್ಲ ಆದ ಮೇಲೂ ಪವಿತ್ರ ಗೌಡ ಕುಟುಂಬ ದರ್ಶನ್ ಜೊತೆಯಾಗಿ ನಿಲ್ಲಲಿದೆ ಅನ್ಸುತ್ತೆ. ಕಾರಣ, ಪೂಜೆ ಮಾಡಿಸುವಾಗ ಪವಿತ್ರ ಗೌಡ ಸುಮ್ಮನಿದ್ದರೂ ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳಿದ್ದು ಅಚ್ಚರಿ ಮೂಡಿಸಿದೆ. ದೇವಸ್ಥಾನಕ್ಕೆ ಹೋಗಿ ಪಾಪ ವಿಮೋಚನೆ ಮಾಡಿಕೊಂಡ ಪವಿತ್ರ ತಲೆಗೆ ನೀರು, ಬಟ್ಟೆ, ಚಪ್ಪಲಿ ಬಿಟ್ಟ ಸುಬ್ಬನನ್ನ ಬಿಡಲು ಮಾತ್ರ ಮನಸ್ಸಿರಲಿಲ್ಲ. ಹೀಗಾಗಿ ಅರ್ಚನೆ ವೇಳೆ ದರ್ಶನ್ ಹೆಸರನ್ನು ಹೇಳಿದ್ದು. ಏನೇ ಆದರೂ ದರ್ಶನ್ನ ಬಿಡಲ್ಲ ಎಂಬ ಸಂದೇಶವನ್ನ ಈ ಮೂಲಕ ನೀಡಿದ್ದಾಳೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಅನಾರೋಗ್ಯ ಕಾರಣದ ಮೇಲೆ ದರ್ಶನ್ ಬಿಜಿಎಸ್ ಆಸ್ಪತ್ರೆ ಸೇರಾಗಿದೆ. ಬೇಲ್ ಸಿಕ್ಕರೂ ಕೂಡ ಹೊರಬಾರದಂತಾಗಿದೆ. ಇಂತಹ ಸಮಯದಲ್ಲಿ ಡಿಸ್ಚಾರ್ಜ್ ಆದ್ರೆ ಏನಾಗುತ್ತೋ ಅನ್ನೋ ಟೆನ್ಷನ್ ಆರೋಪಿಗಿದೆ. ಬನ್ನಿ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಜಾಮೀನು ಸಿಕ್ಕರು ಡೀಗಿಲ್ಲ ಜಾಲಿ ಜಾಲಿ. ಆಸ್ಪತ್ರೆಯಲ್ಲೇ ಆರೋಪಿ ದರ್ಶನ್ ಲಾಕ್. ಮಧ್ಯಂತರ ಜಾಮೀನು ಪಡೆದಾಗ್ಲೂ ಆತಂಕದಲ್ಲೇ ಇದ್ದ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೂ ಟೆನ್ಷನ್ ಮಾತ್ರ ಕಡಿಮೆಯಾಗಿಲ್ಲ. ನಿನ್ನೆಯಷ್ಟೇ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿ ಶ್ಯೂರಿಟಿ ನೀಡಿ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಹೋಗಿದ್ದಾನೆ. ಒಂದ್ ವೇಳೆ ನಿನ್ನೆಯೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಿದ್ರೆ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗುತ್ತಿತ್ತು. ಕೋರ್ಟ್ನಲ್ಲಿ ಅನಾರೋಗ್ಯದ ಕಾರಣ ನೀಡಿ ಮಧ್ಯಂತರ ಬೇಲ್ ಪಡೆದಿದ್ದ ದರ್ಶನ್ಗೆ ಇನ್ನೂ ಆಪರೇಷನ್ ಆಗಿಲ್ಲ. ಸದ್ಯ ಫಿಸಿಯೋಥೆರಪಿ ಪಡೆಯುತ್ತಿರೋ ಆರೋಪಿಗೆ ಸರ್ಜರಿ ಆಗುತ್ತಾ, ಇದೇ ಚಿಕಿತ್ಸೆ ಮುಂದುವರಿಯುತ್ತಾ ಅನ್ನೋ ಕುತೂಹಲ ಕೂಡ ಹೆಚ್ಚಿದೆ. ಕಳೆದ 45 ದಿನಗಳಿಂದ ದರ್ಶನ್ ಆಸ್ಪತ್ರೆಯಲ್ಲಿದ್ರೂ ಹೈ ಬಿಪಿ ಕಡಿಮೆಯಾಗಿಲ್ಲ. ಹೀಗಾಗಿ ಬಿಪಿ ಕಡಿಮೆಯಾದ ಮೇಲೆ ಸರ್ಜರಿ ನಡೆಯುತ್ತಾ ಇಲ್ವಾ ಅನ್ನೋ ಚರ್ಚೆ ಕೂಡ ನಡೆಯುತ್ತಿದೆ. ಆಸ್ಪತ್ರೆಯಲ್ಲೇ ಉಳಿಯಲಿದ್ದಾರಾ ದರ್ಶನ್? ಇಷ್ಟು ದಿನ ಅನಾರೋಗ್ಯದ ನೆಪ ಹೇಳಿ ರೆಗ್ಯುಲರ್ ಬೇಲ್ ಸಿಕ್ಕ ಕೂಡಲೇ ಡಿಸ್ಚಾರ್ಜ್ ಆಗದಿದ್ರೆ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿತ್ತು. ರೆಗ್ಯುಲರ್ ಬೇಲ್ಗಾಗಿಯೇ ಇಷ್ಟು ದಿನ ನಾಟಕವಾಡಿದ್ರಾ ಅನ್ನೋ ಚರ್ಚೆ ಕೂಡ ನಡೆಯುತ್ತಿತ್ತು. ಹೀಗಾಗಿ ಇದೆಲ್ಲದರಿಂದ ತಪ್ಪಿಸಿಕೊಳ್ಳಲು ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಬಂದು ಸೇರಿದ್ದಾರೆ ಎನ್ನಲಾಗ್ತಾ ಇದೆ. ರೆಗ್ಯುಲರ್ ಜಾಮೀನು ಸಿಗುತ್ತಿದ್ದಂತೆ ಆಸ್ಪತ್ರೆಯಿಂದ ಹೊರ ಬಂದಿದ್ರೆ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ ಎಂದು ತಿಳಿದಿದ್ದಾರೆ ಎನ್ನಲಾಗ್ತಿದೆ. ಅನಾರೋಗ್ಯದ ಕಾರಣ ನೆಪ ಮಾತ್ರ ಅಂತ ಗೊತ್ತಾಗುತ್ತೆ ಎಂಬ ಭಾವನೆಯಿಂದ ಆಸ್ಪತ್ರೆಯಲ್ಲೇ ಉಳಿದಿದ್ದಾರೆ. ಈ ಹಿನ್ನೆಲೆ ಇನ್ನೂ ಒಂದು ವಾರವಾದ್ರೂ ದರ್ಶನ್ ಆಸ್ಪತ್ರೆಯಲ್ಲೇ ಇರಲಿದ್ದಾರೆ ಎನ್ನಲಾಗ್ತಾ ಇದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನಾರೋಗ್ಯ ಕಾರಣದ ಮೇಲೆ ದರ್ಶನ್ ಬಿಜಿಎಸ್ ಆಸ್ಪತ್ರೆ ಸೇರಾಗಿದೆ. ಬೇಲ್ ಸಿಕ್ಕರೂ ಕೂಡ ಹೊರಬಾರದಂತಾಗಿದೆ. ಇಂತಹ ಸಮಯದಲ್ಲಿ ಡಿಸ್ಚಾರ್ಜ್ ಆದ್ರೆ ಏನಾಗುತ್ತೋ ಅನ್ನೋ ಟೆನ್ಷನ್ ಆರೋಪಿಗಿದೆ. ಬನ್ನಿ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ.